ಸಿದ್ದರಾಮಯ್ಯ ಲಿಂಗಾಯತ ಸಮುದಾಯವನ್ನೇ ಅವಮಾನಿಸಿದ್ರಂತೆ. ಇದು ಬಿಜೆಪಿ ವಾದ. ಭ್ರಷ್ಟ ಲಿಂಗಾಯತ ಸಿಎಂಗಷ್ಟೇ ನನ್ನ ಮಾತು ಅನ್ವಯ ಅನ್ನುವಂಥದ್ದು ಸಿದ್ದರಾಮಯ್ಯ ಅವರ ವಾದ. ಲಿಂಗಾಯತರ ಹೆಸರಲ್ಲಿ ಏನೆಲ್ಲ ರಾಜಕೀಯ ನಡೆಯಿತು ನೋಡೋಣ. ಈಗಾಗಲೇ ಲಿಂಗಾಯತರ ಚೀಫ್ ಮಿನಿಸ್ಟರ್ ಇದ್ದಾರಲ್ಲ, ಅವರೇ ಎಲ್ಲ ಭ್ರಷ್ಟಾಚಾರ ಮಾಡಿ ರಾಜ್ಯನ ಹಾಳು ಮಾಡಿದ್ದು. ಇದು ನಿನ್ನೆ ವರುಣಾದಲ್ಲಿ ಸಿದ್ದರಾಮಯ್ಯ ಹೇಳಿದ ಮಾತು. ಸಿದ್ದರಾಮಯ್ಯ ಒಂದು ಹೇಳಿಕೆಯನ್ನೇ ಇಟ್ಕೊಂಡು ಬಿಜೆಪಿಯವರು ಇಡೀ ಲಿಂಗಾಯತ ಸಮುದಾಯವನ್ನೇ ಸಿದ್ದರಾಮಯ್ಯ ಅವಮಾನ ಮಾಡಿಬಿಟ್ರು ಅಂತಿದ್ದಾರೆ. ಶೆಟ್ಟರ್, ಸವದಿ ಬಿಜೆಪಿ ಬಿಟ್ಟ ಮೇಲೆ ಕಾಂಗ್ರೆಸ್ಗೆ ವರದಾನ ಆಗಿದ್ದ ಲಿಂಗಾಯತ ಮತಗಳನ್ನ ಮತ್ತೆ ಬುಟ್ಟಿಗೆ ಹಾಕಿಕೊಳ್ಳೋಕೆ ಸಿದ್ದರಾಮಯ್ಯ ಒಂದು ಹೇಳಿಕೆ ಇಟ್ಕೊಂಡು ರಾಜ್ಯಾದ್ಯಂತ ಡಂಗುರ ಬಾರಿಸುತ್ತಿದ್ದಾರೆ ಕಮಲಕಲಿಗಳು. ಹೇಳಿಕೆ ತಿರುಚೋದ್ರಲ್ಲಿ ಬಿಜೆಪಿಗರು ನಿಸ್ಸೀಮರು. ಸಿದ್ದರಾಮಯ್ಯ ರಿಯಾಕ್ಷನ್ಗೂ ಕಮಲ ಕೆಂಡ. ಲಿಂಗಾಯತರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಬಿಜೆಪಿಯವರು ಹೇಳ್ತಾ ಇದ್ದಾರೆ ಅಂತ ಹೇಳಿದೆ ಅಂತ ಕೇಳಿದ್ರು. ನಾನು ಹೇಳಿದ್ರೆ ಲಿಂಗಾಯತರಲ್ಲಿ ಅನೇಕ ಜನ ಪ್ರಾಮಾಣಿಕರಿದ್ರು, ಆದ್ರೆ ಬಸವರಾಜ ಬೊಮ್ಮಾಯಿ ಮಾತ್ರ ಅಪ್ರಾಮಾಣಿಕ ಆಗ್ಬಿಟ್ಟವನೇ ಅಂತ ಹೇಳಿದೆ. ಅವರೊಬ್ಬ ಹಿರಿಯ ನಾಯಕ, ಮಾಜಿ ಮುಖ್ಯಮಂತ್ರಿ. ನಾನು ಅವರಿಂದ ಇದನ್ನ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಒಂದು ರೀತಿಯಲ್ಲಿ ಇದು ಕಾಂಗ್ರೆಸ್ ಸಂಸ್ಕೃತಿ ಅಂತ ಅನಿಸ್ತಾ ಇದೆ ನನಗೆ. ಈಗ ಸಿದ್ದರಾಮಯ್ಯನವರು ಲಿಂಗಾಯತ ಸಮುದಾಯದ ಮುಖ್ಯಮಂತ್ರಿಗಳೆಲ್ಲರೂ ಕೂಡ ಲೂಟಿಕೋರರು, ಭ್ರಷ್ಟರು ಅಂತ ಹೇಳಿ ಇಡೀ ಲಿಂಗಾಯತ ಸಮುದಾಯಕ್ಕೆ ಮಾಡಿದಂತ ಅಕ್ಷಮ್ಯ ಅಪರಾಧ. ಈ ಹೇಳಿಕೆಯಿಂದ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ವನಾಶ ಆಗೋಗ್ತೈತೆ. ಲಿಂಗಾಯತ ಸಮಾಜವನ್ನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಒಡೆದು ಛಿದ್ರ ಮಾಡಿದ್ರು. ಆ ಲಿಂಗಾಯತ ಸಮಾಜದ ಶಾಪದಿಂದನೇ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊಂಡ್ರು, ಕಾಂಗ್ರೆಸ್ಸಿಗರು ಸರ್ಕಾರವನ್ನು ಕೂಡ ಕಳ್ಕೊಂಡ್ರು. ಈಗಲೂ ಕೂಡ ಲಿಂಗಾಯತರನ್ನ ಟೀಕೆ ಮಾಡಂತ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಆ ತಪ್ಪಿಗೆ ತಕ್ಕಂತೆ ಪ್ರತಿಫಲವನ್ನು ಅನುಭವಿಸ್ತಾರೆ. ಮಾನ್ಯ ಮಾಜಿ ಮುಖ್ಯ ಸಿದ್ದರಾಮಯ್ಯ ಹೇಳಿಕೆ ಬಂತು, ಲಿಂಗಾಯತ ಸಮಾಜದ ಬಗ್ಗೆ ನನ್ನ ಅಪಾರ ಗೌರವವಿದೆ, ನನ್ನ ಹೇಳಿಕೆಯನ್ನು ತಿರುಚಿದ್ದಾರೆ ಅನ್ನುವಂಥ ಅವರಿಂದ ಸ್ಪಷ್ಟೀಕರಣ ಬಂದ ಮೇಲೆ ಮತ್ತದು ಪ್ರತಿಕ್ರಿಯೆ ಕೊಡೋದು ಸೂಕ್ತವಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ವ್ಯಕ್ತಿಗತವಾಗಿರೋ ಟೀಕೆ ಟಿಪ್ಪಣಿಗಳನ್ನು ಮಾಡಲಿ, ಯಾರೇ ಮಾಡಲಿ, ಅದೇ ಪಕ್ಷ ಇರ್ಬೋದು, ಅವ್ರು ಸ್ವತಂತ್ರ ಐತಿ, ಪ್ರಜಾಪ್ರಭುತ್ವ ಕೊಟ್ಟಿದ್ದಾರೆ. ಆಲ್ರೆಡಿ ನೀನು ಮಾಜಿ ಮುಖ್ಯ ಸಿದ್ದರಾಮಯ್ಯ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಕೊಟ್ಟ ಮೇಲೆ ಅದು ಮುಂದುವರ್ಸೋದು ಬೇಡ ಅಂತ ನಾನು ಅನ್ಕೊಂಡಿದ್ದೀನಿ. ಲಿಂಗಾಯತ ಸಿಎಂ ಭ್ರಷ್ಟ ಎಂದ ಸಿದ್ದರಾಮಯ್ಯ ಹೇಳಿಕೆಯನ್ನ ಬಿಜೆಪಿಯವರು ಬೊಂಬಾಟಾಗೆ ವೈರಲ್ ಮಾಡುತ್ತಿದ್ದಾರೆ. ಬರೀ ಸಿದ್ದರಾಮಯ್ಯ ಅಷ್ಟೇ ಅಲ್ಲ, ಡಿಕೆ ಶಿವಕುಮಾರ್, ರಾಹುಲ್ ಗಾಂಧಿಯನ್ನು ಬಿಜೆಪಿಯ ಬಲಭೀಮರು ಎಳೆದು ತಂದು ವಾಗ್ದಾಳಿ ಮಾಡುತ್ತಿದ್ದಾರೆ. ರಾಹುಲ್ ಜೊತೆ ಸೇರಿ ಹುಚ್ಚು ಹೇಳಿಕೆ ಕೊಟ್ಟಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರು ಲಿಂಗಾಯತರೆಲ್ಲರೂ ಭ್ರಷ್ಟರು ಅನ್ನೋ ಟೈಪ್ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ ಅನ್ನು ನೋಡಿ ನಮ್ಗೆಲ್ಲರಿಗೂ ಮನಸ್ಸಿಗೆ ಬಹಳ ಘಾತ ಆಗೈತೆ. ನಾವು ಶ್ರೀ ರಾಹುಲ್ ಗಾಂಧಿ ಅವರು ಮಾತ್ರ ಈ ಟೈಪ್ ಹುಚ್ಚುಚ್ಚಾರ ಮಾತಾಡ್ತಾರ ಕಾಂಗ್ರೆಸ್ ಪಕ್ಷದಾಗ ಅಂತ ತಿಳ್ಕೊಂಡಿದ್ವಿ. ರಾಹುಲ್ ಗಾಂಧಿ ಅವ್ರ ಚಾಳಿ ಸಿದ್ದರಾಮಯ್ಯನವ್ರಿಗೂ ಕೂಡ ಬಂದೈತಿ. ತಾಕತ್ತಿದ್ರೆ ಕಾಂಗ್ರೆಸ್ನವರು ಲಿಂಗಾಯತ ಸಿಎಂ ಘೋಷಿಸಲಿ. ಸಿದ್ದರಾಮಯ್ಯನವರು ಲಿಂಗಾಯತ ಸಮಾಜ ಎಲ್ಲಾ ಮುಖ್ಯಮಂತ್ರಿಗಳು ಭ್ರಷ್ಟರ ಘೋಷಣೆ ಮಾಡ್ತಾರೆ. ಲಿಂಗಾಯತ ಧರ್ಮವನ್ನು ಒಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದರೆ ಹೋದ ಚುನಾವಣೆಯಲ್ಲಿ ಈಗಾಗಲೇ ಲಿಂಗಾಯತರು ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಿದ್ದಾರೆ. ಧರ್ಮ ಒಡಿಲಿಕ್ಕೆ ಬಂದವ್ರು ನಾವು ಅವಕಾಶ ಕೊಡೋದಿಲ್ಲ. ನಿನ್ನೆಯ ಹೇಳಿಕೆ ಇಡೀ ವೀರಶೈವ ಲಿಂಗಾಯತ ಸಮುದಾಯದ ಸಮಾಜಕ್ಕೇ ಇವತ್ತು ಅಪಮಾನ ಮಾಡುವಂಥ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಸೋಲಿಗೆ ಸಿದ್ದರಾಮಯ್ಯ, ಡಿಕೆಶಿ ಮಾತೇ ಸಾಕು. ಇವತ್ತು ಕಾಂಗ್ರೆಸ್ಸಿನ ಪರಿಸ್ಥಿತಿ ಈ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲಿಸಲಿಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಹೇಳಿಕೆಗಳು ಮತ್ತು ಕೆಪಿಸಿಸಿ ಅಧ್ಯಕ್ಷರಾದಂಥ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗಳೇ, ಅದರಲ್ಲಿ ವಿಶೇಷವಾಗಿ ವೀರಶೈವ ಲಿಂಗಾಯತರನ್ನ ಕುರಿತು ಅವಹೇಳನ ಹೇಳಿಕೆಗಳೇ ಸಾಕ್ಷಿ ಅನ್ನುವಂಥದ್ದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹೇಳ್ತಾ ಹೋದ್ರೆ ಪ್ರತಿ ಜಿಲ್ಲೆಯಲ್ಲೂ ಬಿಜೆಪಿ ಪ್ರಮುಖರು ಸಿದ್ದರಾಮಯ್ಯ ಹೇಳಿಕೆಯನ್ನೇ ಅಸ್ತ್ರ ಮಾಡಿಕೊಂಡು ಭರ್ಜರಿ ಪ್ರಚಾರ ಗಿಟ್ಟಿಸುತ್ತಿದ್ದಾರೆ. ಜೊತೆಗೆ ಬಿಜೆಪಿ ಸಾಮಾಜಿಕ ಜಾಲತಾಣಗಳಲ್ಲೂ ಪೋಸ್ಟ್ ಹಾಕಿದೆ. ಈ ಹಿಂದೆ ವೀರಶೈವ ಲಿಂಗಾಯತ ಸಮಾಜವನ್ನ ಒಡೆಯಲು ಯತ್ನಿಸಿದ್ರು. ಈಗ ಸಮುದಾಯದವರೆಲ್ಲ ಭ್ರಷ್ಟರು ಅಂದಿದ್ದಾರೆ. ಬಸವಣ್ಣನ ಆದರ್ಶ ಪಾಲಿಸುವ 7 ಕೋಟಿ ಕನ್ನಡಿಗರು ಅವರನ್ನ ಕ್ಷಮಿಸಲ್ಲ ಅಂತ ಟ್ವೀಟ್ ಹಾಕಿದ್ದಾರೆ. ಬಿಜೆಪಿ ಅವರ ವಾಗ್ದಾಳಿಗೆ ಸುರ್ಜೇವಾಲಾ ಸೈಲೆಂಟ್ ಆಗಿ ತಿರುಗೇಟು ಕೊಟ್ಟರು. Shri Siddharamaiah ji very clearly and precisely said, and I quote him, "You, Mr. Basuraj Bommai, the individual, has brought the state of Karnataka into disrepute by your 40% commission government. They are the ones who are throwing out, putting in the dustbin of history, humiliating their own leaders like Mr. Yediyurappa.
We are not the one who threw out Mr. Jagdish Shettar after humiliating him, a Lingayat chief minister. We are not the ones who threw out Mr. Sabdi, the deputy chief minister who happens to be from Lingayat community. ಸಿದ್ದರಾಮಯ್ಯನವರ ಹೇಳಿಕೆಯನ್ನು ಜನ ಕೇಳಿದ್ದಾರೆ, ಬಿಜೆಪಿಯವರ ಮಾತುಗಳನ್ನೂ ಆಲಿಸಿದ್ದಾರೆ. ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಜನರೇ ತೀರ್ಮಾನಿಸ್ತಾರೆ. ಒಟ್ನಲ್ಲಿ ಇದೊಂದು ಎಲೆಕ್ಷನ್ ಸ್ಟ್ರಾಟಜಿ ಅಷ್ಟೇ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.